ದೆಹಲಿ ಮಾದರಿಯಲ್ಲಿಯೇ ಕಾಶ್ಮೀರದಲ್ಲಿ ಮತ್ತೊಂದು ಸ್ಫೋಟ ಸಂಭವಿಸಿದೆ. ಜಮ್ಮು ಕಾಶ್ಮೀರದ ದಕ್ಷಿಣ ಶ್ರೀನಗರದಲ್ಲಿ ಭಾರೀ ಸ್ಫೋಟ ಆಗಿರೋದು. ಪೊಲೀಸರು ಸೇರಿ 9 ಜನ ಸಾವನ್ನಪ್ಪಿದ್ದಾರೆ, 30 ಜನರಿಗೆ ಇಲ್ಲಿ ಗಾಯವಾಗಿದೆ. ನೌಗಾಮ್ ಪೊಲೀಸ್ ಸ್ಟೇಷನ್ ಇದು. ಹೊರಗಡೆ ಪ್ರಬಲವಾಗಿರ್ತಕ್ಕಂಥ ಸ್ಫೋಟ ಆಗಿದೆ. ಗಾಯಾಳು ಸಿಬ್ಬಂದಿಯನ್ನು ಶ್ರೀನಗರದ GMC ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ. ಸ್ಫೋಟದ ಬಳಿಕ ಕಾಣಿಸ್ಕೊಂಡಿರೋದು ಭಾರೀ ಪ್ರಮಾಣದ ಬೆಂಕಿ. ಸ್ಫೋಟ ಆಗಿದ್ದು ಯಾಕೆ ಅಂತ ಇಲ್ಲಿ ಇಂಪಾರ್ಟೆಂಟ್ ಪಾಯಿಂಟ್ ಇದೆ. ಇಲ್ಲಿ ಇದು ಭಯೋತ್ಪಾದಕ ದಾಳಿಯಲ್ಲ, ಆಕಸ್ಮಿಕ ಸ್ಫೋಟ ಅಷ್ಟೇ. ಈಗ ಅಲ್ಲಿ ಇಲ್ಲಿ ಪೊಲೀಸರು ದಾಳಿ ಮಾಡಿದಾಗ ಕೆಲವು ಸ್ಫೋಟಕ ವಸ್ತುವನ್ನು ವಶಪಡಿಸ್ಕೊಂಡು ಬಂದಿರ್ತಾರೆ. ಈಗ ಉಗ್ರಗಾಮಿಗಳು ಅಡಗಿದ್ದಾರೆ, ಸ್ಫೋಟ ಸಂಗ್ರಹ ಮಾಡ್ಕೊಂಡಿದ್ದಾರೆ, ಒಂದು ಕಡೆಯಿಂದ ಒಂದು ಕಡೆ ರವಾನೆ ಆಗ್ತಾ ಇದೆ. ಯಾವುದೋ ಗಾಡೀಲಿ ಸಿಕ್ತು, ಕಾರಲ್ಲಿ ಸಿಕ್ತು, ಟ್ರಕ್ಕಲ್ಲಿ ಸಿಕ್ತು, ಮನೆಯಲ್ಲಿ ಸಿಕ್ತು, ಉಗ್ರರ ಅಡಗುದಾಣಗಳಲ್ಲಿ ಸಿಕ್ತು, ಕಾಡಲ್ಲಿ ಸಿಕ್ತು ಅಂತ ಬಂದಾಗ ಅದನ್ನು ತಂದು ಪೊಲೀಸರು ಒಂದು ಕಡೆ ಇಟ್ಟಿರ್ತಾರೆ, ಸೀಸ್ ಮಾಡಿರ್ತಾರೆ. ನಾಳೆ ದಿನ FIR ಮಾಡಿದಾಗ, ಚಾರ್ಜ್ ಶೀಟ್ ಹಾಕಿದಾಗ ಒಬ್ಬ ಉಗ್ರ ಇಂಥ ಕೆಲಸ ಮಾಡಿದ್ದ, ಇವನು ಸ್ಫೋಟಕ ಸಂಗ್ರಹ ಮಾಡಿದ್ದ, ಇವನು ಇಂಥ ಗಾಡೀಲಿ ಸಾಗಿಸ್ತಾ ಇದ್ದ ಅಂದಾಗ ಅದು ಸಾಕ್ಷಿ ಆಗುತ್ತೆ ನಿಮಗೆ. ಅದನ್ನು ಕೂಡ ಈ ಸಾಕ್ಷಿಗಳ ಬುಕ್ಕಲ್ಲಿ ಇಡಬೇಕಾಗತ್ತೆ ಅವರು. ಸೊ ಹಾಗಾಗಿ ಇದು ಭಯೋತ್ಪಾದಕ ದಾಳಿ ಎಲ್ಲ. ಏನು ಸ್ಫೋಟಕ ಸಂಗ್ರಹಿಸಿದ್ರಲ್ಲ, ಆ ಸಂಗ್ರಹಿಸಿದಂಥ ಸ್ಫೋಟ ಇತ್ತಲ್ಲ, ಅದೇ ಬ್ಲಾಸ್ಟ್ ಆಗಿಬಿಟ್ಟಿದೆ. ವಶಕ್ಕೆ ಪಡ್ಕೊಂಡಿದ್ದಂಥ ಸ್ಫೋಟಕ ಪರಿಶೀಲನೆ ಎಷ್ಟೆಷ್ಟಿದೆ ನೋಡೋಣಪ್ಪ ಅಂತ ಹೋದಾಗ ಏನು ಹೆಚ್ಚು ಕಡಿಮೆ ಆಯಿತು, ಅಲ್ಲಿ ಯಾವ ರೀತಿ ಇದಕ್ಕೆ ಸ್ಫೋಟಕ ಅದು ಆನ್ ಆಯಿತು, ಇಗ್ನಿಷನ್ ಆನ್ ಆಯಿತು ನಮಗೆ ಗೊತ್ತಿಲ್ಲ. ಏನಾರ ಟೈಮರ್ ಇಟ್ಟುಬಿಟ್ಟಿದ್ರಾ ಅಥವಾ ಅದಕ್ಕೆ ಏನಾರ ಬೆಂಕಿ ತಾಕ್ತಾ, ಬಿಸಿ ತಾಕ್ತಾ. ಒಂದು ಸ್ಫೋಟಕ್ಕೆ ಯಾವ ಸಿಡಿಬೇಕೋ ಅದಕ್ಕೆ ಸಿಡಿಯುವಂಥ ಅನುಕೂಲಕರ ವಾತಾವರಣ ಅಲ್ಲಿ ಸಿಗ್ತಾ ಗೊತ್ತಿಲ್ಲ. ನೌಗಾಮ್ ಠಾಣೆ ಬಳಿಯಲ್ಲಿ ಅಮೋನಿಯಂ ನೈಟ್ರೇಟ್ ಸ್ಫೋಟ ಆಗಿರೋದು. ಸ್ಯಾಂಪಲ್ ಸಂಗ್ರಹ ಮಾಡುವಂಥ ವೇಳೆಯಲ್ಲಿ ಆಗಿರ್ತಕ್ಕಂಥ ಬ್ಲಾಸ್ಟ್ ಇದು. ಫರೀದಾಬಾದ್ನಲ್ಲಿ ಸೀಸ್ ಮಾಡಿದಂಥ ಅಮೋನಿಯಂ ನೈಟ್ರೇಟ್ ಇದು. ನೌಗಾಮ್ ಠಾಣೆಯಲ್ಲಿಯೇ ದಾಸ್ತಾನಿಟ್ಟಿದ್ದರು ಪೊಲೀಸರು. ಸುಮಾರು 350 kgಗಿಂತ ಅಧಿಕ ಅಮೋನಿಯಂ ನೈಟ್ರೇಟ್ ಶೇಖರಣೆ ಆಗಿತ್ತು. ಸೊ ಪರಿಶೀಲನೆ ಮಾಡಬೇಕಾದ್ರೆ ಇದು ಬ್ಲಾಸ್ಟ್ ಆಗಿದೆ. ಇಲ್ಲಿ ರಾತ್ರಿ 11:20 ಏಕಾಏಕಿ ಸ್ಫೋಟವಾಗಿದೆ ಅಮೋನಿಯಂ ನೈಟ್ರೇಟ್. ಮುಗಿಲೆತ್ತರಕ್ಕೆ ಆವರಿಸ್ಬಿಡುತ್ತೆ ಬೆಂಕಿಯಲ್ಲಿ. ಅಕ್ಕಪಕ್ಕ ಇದ್ದಂತಹ ಹಲವು ವಾಹನಗಳು ಸುಟ್ಟು ಭಸ್ಮವಾಗಿವೆ. ಸ್ಫೋಟದ ತೀವ್ರತೆಗೆ ಅಕ್ಕಪಕ್ಕದ ಮನೆಯ ಕಿಟಕಿಗಳೆಲ್ಲವೂ ಕೂಡ ಛಿದ್ರವಾಗಿದೆ.